ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಸ್ವಾಗತ. ಸ್ನೇಹಿತರೆ, ತುಂಬ ಜನ ಕೇಳಿದ್ರಿ, ಎಲ್ಲರೂ ಕೂಡ ಕೇಳಿದ್ರಿ. ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಕೇಳಿದ್ರಿ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬಂದಿಲ್ಲ, ಹಣ ಜಮೆ ಯಾಕೆ ಆಗ್ತಾ ಇಲ್ಲ, ಅಥವಾ ಏನು ಕಾರಣ, ಇದನ್ನೆಲ್ಲದನ್ನೂ ಕೂಡ ಕೇಳಿದ್ರಿ. ನಾನು ಅದಕ್ಕೆ ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋದ ಮೂಲಕ ಏನು ಆಗ್ತಾ ಇದೆ, ಅಥವಾ ಏನು ಕತೆ, ಅಥವಾ ಇಲ್ಲಿ ಸರ್ಕಾರ ಯಾಕೆ ಹಣ ಜಮೆ ಮಾಡ್ತಾ ಇಲ್ಲ, ಅಥವಾ ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅದು ಏನು, ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವತ್ತೊಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಲಿಟ್ರಲಿ ಒಂದಿಷ್ಟು ಜನ ಕೇಳಿದ್ರಿ, ಎಲ್ಲರೂ ಕೂಡ ಕೇಳಿದ್ರಿ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅನ್ನುವಂಥದ್ದು. ನಾನು ಎಲ್ರಿಗೂ ಒಂದು ವಿಚಾರವನ್ನು ಈ ಒಂದು ವಿಡಿಯೋದ ಮೂಲಕ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ಲಿ ಏನಪ್ಪ ಅಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಎಕ್ಸೆಟ್ರಾ ತುಂಬ ಜನ ಕೇಳ್ತಾ ಇರುವಂಥದ್ದು ಇದೇ ವಿಚಾರ. ಹಾಗಾದರೆ ಇಲ್ಲಿ ಏನು ಮಾಡಬೇಕು, ಈಗ ಒಂದು ವಿಚಾರ, ಇಲ್ಲಿ ಏನು ಮಾಡಬೇಕು, ಏನು ಕತೆ ಅನ್ನುವಂಥದ್ದು ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ ನೋಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ ನೋಡಿ, ಆ್ಯಂಡ್ ನಿಮ್ಮ ಒಂದು ಅಪ್ಡೇಟ್ಗಳು ಏನೆಲ್ಲ ಪೆಂಡಿಂಗ್ ಇದೆ ದಯವಿಟ್ಟು ಹೇಳ್ತೀನಲ್ಲ, ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಯಾಕೆ ಹಣ ಬರ್ತಾ ಇಲ್ಲ, ನೀವು ಯೋಚನೆ ಮಾಡಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ, ಇದನ್ನು ಯೋಚನೆ ಮಾಡಿ, ಥಿಂಕ್ ಮಾಡಿ, ನಮ್ಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅದನ್ನ ನೀವು ಯೋಚನೆ ಮಾಡಿ, ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್ ಅಷ್ಟೇ, ಎಲ್ರಿಗೂ ಹೇಳುವಂಥದ್ದು ನನ್ನ ಒಂದು ಒಪಿನಿಯನ್. ಹಾಗಾಗಿ ದಯವಿಟ್ಟು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡ್ಕೊತ ಹೋಗಿ. ಕರೆಕ್ಟ್ ಈ ರೀತಿ ಅಪ್ಡೇಟ್ಗಳನ್ನು ಕಂಪ್ಲೀಟಾಗಿ, ಆ್ಯಂಡ್ ನೀವು ನಿಮ್ಮ ಒಂದು ಯೋಜನೆ ಏನಿದೆ, ಈ ಒಂದು ಯೋಜನೆ ಅದ್ರ ಮೇಲೇ ಕೂಡ ಕರೆಕ್ಟಾಗಿ ಕಂಪ್ಲೀಟಾಗಿ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ತಾ ಹೋದರೆ, ಆ್ಯಂಡ್ ಇದರಲ್ಲಿ ಕಂಪ್ಲೀಟಾಗಿ ಮಾಡ್ಕೊತಾ ಹೋದರೆ, ಅಂದರೆ ಏನು ಕಂಪ್ಲೀಟ್ ಅಂತಂದರೆ, ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಇದನ್ನೆಲ್ಲ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡ್ಕೊತಾ ಹೋದಿರಿ ಅಂತಂದರೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಕರೆಕ್ಟ್. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥ ಅಗತ್ಯ ಇಲ್ಲ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಬೇಡಿ, ಆ್ಯಂಡ್ ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಅರ್ಥ ಆಯ್ತಾ? ಹಾಗಾಗಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ಬೇಡ, ಹಣ ಜಮೆ ಆಗುತ್ತೆ. ಫಸ್ಟ್ ಏನೇನು ಕ್ರೈಟೀರಿಯಾಗಳಿದೆ, ಅಂದರೆ ಏನೇನು ರೂಲ್ಸ್ಗಳಿದೆ ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ, ಆ್ಯಂಡ್ ಆರಾಮ್ಸೆ. ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ಅದ್ರ ಮೇಲೆ ಕರೆಕ್ಟಾಗಿರಿ, ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಚೆಕ್ ಮಾಡಿ, ಆ್ಯಂಡ್ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನು ಅಪ್ಡೇಟ್ಗಳನ್ನು ಮಾಡಿಲ್ಲ ಫಸ್ಟ್ಲಿ ನಾನು ಹೇಳುವಂಥದ್ದು ಅದನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಇಲ್ಲೇ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಲ್ಲ. ದಯವಿಟ್ಟು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅಂತ ಹೇಳ್ತೀರಾ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ಆ್ಯಂಡ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಷ್ಟೇ ನಾನು ಹೇಳುವಂಥದ್ದು. ಆ್ಯಂಡ್ ಒಂದು ವಿಚಾರ ಹುಟ್ಟದ್ದು, ಯಾವ ಜಿಲ್ಲೆಗಳಂತ ಹೇಳಿದಾಗ ಯಾವ ಜಿಲ್ಲೆಗಳು, ನಾನು ನಿಮಗೆ ಒಂದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಒಂದಿಷ್ಟು ಜಿಲ್ಲೆಗಳನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಉಡುಪಿ ಜಿಲ್ಲೆಗೆ ಹಣ ಜಮೆ ಆಗಿದೆ. ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು, ಐ ಥಿಂಕ್ ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇದೆ, ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಉಡುಪಿ ಜಿಲ್ಲೆಗೆ ಮಾತ್ರ ಹಣ ಬರುತ್ತೆ, ಅಥವಾ ಬೇರೆ ಜಿಲ್ಲೆಗೆ ಮಾತ್ರ ನೋ, ಎಲ್ಲ ಜಿಲ್ಲೆಗೂ ಹಣ ಬರುತ್ತೆ. ಆದರೆ ನೀವು ಕಾನ್ಫಿಡೆನ್ಸನ್ನು ಕಳ್ಕೊಳ್ಬಾರ್ದು, ನನ್ನ ಹತ್ರ ಆಗಲ್ಲ, ನಾನು ಹಣ ಪಡ್ಕೊಳ್ಳೋಕೆ ನನ್ನ ಹತ್ರ ಆಗೋದೇ ಇಲ್ಲ ಅನ್ನುವಂಥದ್ದನ್ನು ಮಾತಾಡಬಾರ್ದು. ಲೈಫಲ್ಲಿ ನಾನು ಮಾಡ್ತೀನಿ ಅನ್ನುವಂಥದ್ದು ಇರಬೇಕು. ಇಲ್ಲಾಂತಂದರೆ ಇಲ್ಲ ನನ್ನ ಹತ್ರ ಆಗಲ್ಲ, ಹಂಗೆ ಮಾತಾಡ್ಬಾರ್ದು ಯಾವತ್ತೂ ಕೂಡ. ನಾನು ಅದಕ್ಕೆ ಹೇಳುವಂಥದ್ದು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಇನ್ನೊಂದು ವಿಚಾರ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಅದೆಲ್ಲ ಬೇಡ. ಆರಾಮ್ಸೆ ನೀವು ಥಿಂಕ್ ಮಾಡಿ, ಯೋಚನೆ ಮಾಡಿ, ನಿಮ್ಗೆ ಯಾಕೆ ಹಣ ಜಮೆ ಆಗಿಲ್ಲ ಅದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಂಡ್ ಆಫ್ ದ ಡೇ ನಾನು ಹೇಳುವಂಥದ್ದು, ನಿಮಗೆ ಹಣ ಬಂದರೆ ಸರಿ ಅಲ್ವಾ. ಹಾಗೆ ಲಾಸ್ಟ್ ಏನಪ್ಪ ಅಂತಂದರೆ, ನಾನು ಐ ಥಿಂಕ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಹಣ ಪಡ್ಕೊಂಡು ಆರಾಮ್ಸೆ ಇಲ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಆರಾಮ್ಸೆ. ನಾನು ಹೇಳುವಂಥದ್ದು ಇಷ್ಟೇ, ಆರಾಮ್ಸೆ ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಏನೇನು ಅಪ್ಡೇಟ್ಗಳನ್ನು ಹೇಳಿದೆ ಅದನ್ನು ಆರಾಮ್ಸೆ ಮಾಡ್ಕೊಳ್ಳಿ, ಆರಾಮ್ಸೆ ನೀವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನನ್ನ ಒಂದು ಒಪಿನಿಯನ್, ನಿಮಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಒಂದು ಒಪಿನಿಯನ್, ನೀವು ಏನಿಲ್ಲ ಅಂತಂದ್ರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಐ ಥಿಂಕ್ ತುಂಬ ಜನ ಕೇಳ್ತೀರಿ ಈಗ, ಏನು ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಸರ್, ನೀವು ಹೇಳ್ತೀರಾ ತಲೆ ಕೆಡಿಸ್ಕೊಳ್ಬೇಡಿ ಹಂಗೆ ಹಿಂಗೆ ಅಂತ. ನಾನು ಹೇಳುವಂಥದ್ದು ಒಂದು ವಿಚಾರ ಎಲ್ರಿಗೂ ಕ್ಲಿಯರ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ, ನಾನು ಜಾಸ್ತಿ ಏನೋ ನಿಮಗೆ ಹೇಳ್ತಾ ಹೋಗಲ್ಲ. ಏನಪ್ಪ ಅಂತಂದರೆ, ನೀವು ಹಣವನ್ನು ಪಡ್ಕೊಳ್ಬೇಕು,
ನಿಮಗೆ ಹಣ ಜಮೆ ಆಗಬೇಕಂತಂದರೆ ಒಂದು ರೇಷನ್ ಕಾರ್ಡ್ ಅಪಡನ ಮಾಡಿ, ಫಸ್ಟ್ ಥಿಂಗ್. ಆಧಾರ್ ಕಾರ್ಡ್ ಅಪಡನ ಮಾಡಿ, ಪ್ಯಾನ್ ಕಾರ್ಡ್ ಅಪಡನ ಮಾಡ್ಕೊಳ್ಳಿ, ಕರೆಕ್ಟಾಗಿರ್ಬೇಕು. ನೀವು ನಾನು ಹೇಳುವಂಥದ್ದು ಏನಂತಂದರೆ ತುಂಬ ಜನ ಮಾಡ್ತಾರೆ ಈಗ ಆಧಾರ್ ಕಾರ್ಡ್ ಅಪಟ, ಪ್ಯಾನ್ ಕಾರ್ಡ್ ಅಪಟ, ಎಕ್ಸೆಟ್ರಾ ಮಾಡಲ್ಲ, ಕರೆಕ್ಟಾಗಿ ಮಾಡಲ್ಲ. ನಾನು ಹೇಳುವಂಥದ್ದು ಕರೆಕ್ಟಾಗಿರ್ಬೇಕು. ಆ ಒಂದು ಆರ್ಡರ್ ಅನ್ನುವಂಥದ್ದು ಕರೆಕ್ಟಾಗಿರ್ಬೇಕು. ನೀವು ಒಂದಿಷ್ಟು ಆ ಕೆಲಸ ಎಲ್ಲ ಮಾಡ್ತೀರ ಅಂತಂದ್ರೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ. ರೇಷನ್ ಕಾರ್ಡ್ ಅಪಡನ ಮಾಡಿ, ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಕರೆಕ್ಟಾಗಿ ಕಂಪ್ಲೀಟ್ಲಿ ಮಾಡ್ತಾ ಹೋಗಿ ಆರಾಮ್ಸೆ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥದ್ದನ್ನು ಹೇಳಿದ್ದೀನಿ. ಕರೆಕ್ಟಾಗಿ ಮಾಡಿ ಆ ಕೆಲಸವನ್ನು ಆರಾಮ್ಸೆ. ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪಡನ ಮಾಡಿ, ಆಧಾರ್ ಕಾರ್ಡ್ ಅಪಡನ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಆರಾಮ್ಸೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥದ್ದು ದಯವಿಟ್ಟು ನಾನು ಏನು ಹೇಳಿದೆ ಅದನ್ನು ಕಂಪ್ಲೀಟ್ಲಿ ಫಾಲೋ ಮಾಡಿ. ಆರಾಮ್ಸೆ ಒಂದೊಳ್ಳೆ ಹಣವನ್ನು ನೀವು ಎಲ್ಲರೂ ಕೂಡ ಪಡ್ಕೊಳ್ಬೋದು. ನೀವು ಎಲ್ಲರೂ ಕೂಡ ಅವರಿವರು ಅಥವಾ ಅವ್ರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅವ್ರಂತಂದರೆ ಐ ಥಿಂಕ್ ನಾನು ಹೇಳುವಂಥದ್ದು ಯಾರು ಅದನ್ನ ಮಾಡಿದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಅಪಟ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಅವ್ರಿಗೆ ಮಾತ್ರ ಸಾಧ್ಯ ಇಲ್ಲ. ನೀವು ರೇಷನ್ ಕಾರ್ಡ್ ಅಪಟನ ಮಾಡಿ ನೀವು ಹಣವನ್ನು ಪಡ್ಕೊಳ್ಳಿ ಅಷ್ಟೇ ಹೇಳುವಂಥದ್ದು. ನಾನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಜಸ್ಟ್ ಒಂದು 2-3 ನಿಮಿಷ. ಇಲ್ಲಿ ಒಂದು ವಿಚಾರ, ತುಂಬ ಜನ ಹಣ ಬಂದಿಲ್ಲ ಅಥವಾ ನಮ್ಗೆ ಹಣ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಮ್ಮ ತಪ್ಪು. ನಾನು ಹೇಳ್ತೀನಲ್ಲ, ಅದು ನಿಮ್ಮ ದೊಡ್ಡ ತಪ್ಪು. ಯಾಕಂತಂದರೆ ಈಗ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಪ್ರಾಬ್ಲಮ್ ಏನು, ನಾವು ಹಣವನ್ನು ಪಡ್ಕೊಳ್ತೀವಿ ಅನ್ನುವಂಥ ಒಂದು ಥಿಂಗ್ಸ್ ಇರಬೇಕು ಯಾವತ್ತು ಕೂಡ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಏನು ಬಿಡು, ಹಂಗಲ್ಲ. ನಾವು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ನಾನು ಏನು ಮಾಡಿದರೆ ಹಣ ಬರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ರತಿಯೊಂದು ಹಣನೂ ಕೂಡ ಎಲ್ಲರ ಅಕೌಂಟಿಗೆ ಅಂದರೆ ಅದನ್ನೆಲ್ಲ ಮಾಡಿಕೊಂಡು ಎಲ್ಲರ ಅಕೌಂಟಿಗೆ ಹಣ ಬರುವಂಗೆ ಆಗಲಿ. ಆ್ಯಂಡ್ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಾಸ್ತಿ ಹಣ ಬಂದಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪಡನ್ನು ಮಾಡಿ. ನಾನು ಏನು ಇಷ್ಟು ದಿನ ಹೇಳಿದ್ದೆ ಆ ಒಂದಿಷ್ಟು ಥಿಂಗ್ಸನ್ನು ಕರೆಕ್ಟಾಗಿ ಮಾಡ್ಕೊತಾ ಹೋಗಿ, ದಿನ ಎವ್ರಿ ಸಿಂಗಲ್ ಡೇ ಮಾಡಿ. ಆ್ಯಂಡ್ ನಾನು ಏನು ಹೇಳಿದ್ದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋದರೆ ನೀವು ಏನಿಲ್ಲ ಅಂತ ನಾನು ನಿಮಗೆ ಆವಾಗಲೇ ಹೇಳಿದ್ದೆ. ನಾನು ಪದೇ ಹೇಳ್ತಾ ಹೋಗೋದಿಲ್ಲ ಯಾವತ್ತೂ ಕೂಡ. ನಂದು ಒಂದೇ ಥಿಂಗ್ಸ್ ಏನಪ್ಪ ಅಂತಂದರೆ, ನೀವು ಒಂದು ಬಾರಿ ಏನೋ ಕೆಲಸ ಮಾಡ್ತೀರ ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿರಬೇಕು. ಇಟ್ ವಿಲ್ ಬಿ ಪರ್ಫೆಕ್ಟ್. ಯಾಕಂತಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತೀರ ಅಂತಂದರೆ ಯು ಕ್ಯಾನ್ ಗೆಟ್ ದ ಲಾರ್ಜ್ ಅಮೌಂಟ್ ಆಫ್ ಮನಿ. ಅಂದರೆ ನೀವು ಒಂದು ದೊಡ್ಡ ಒಂದು ಅಮೌಂಟನ್ನು ಪಡ್ಕೊಳ್ಬಹುದು ಈ ಒಂದು ಯೋಜನೆಯಲ್ಲಿ. ಆರಾಮ್ಸೆ ನಾನು ಹೇಳ್ತಾ ಇರುವಂಥದ್ದು ಟೇಕ್ ಅ ಟೈಮ್, ಅಂದರೆ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಏನು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಈಗ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅದನ್ನು ಬಿಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್ಲಿ. ಆ್ಯಂಡ್ ಯಾರ್ಯಾರ ಅಕೌಂಟಿಗೆ ಹಣ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಾಸ್ತಿ ಏನೋ ನಾನು ಹೇಳುವಂಥ ಪ್ರಪಂಚ ಮುಳುಗಿ ಹೋದ್ರ ಥರ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ, ನಮ್ಗೆ ಹಣ ಬಂದಿಲ್ಲ. ಏನಾಯಿತು? ಹಣ ಬಂದಿಲ್ಲ ಅಂದ ತಕ್ಷಣ ಏನಾಯಿತು? ಏನೂ ಪ್ರಾಬ್ಲಮ್ ಇಲ್ಲ. ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಸ್ಟ್ ಥಿಂಕ್ ಮಾಡಿ, ಯೋಚನೆ ಮಾಡಿ. ನಿಮ್ಗೆ ಆಗತ್ತೆ, ನೀವು ಹಣವನ್ನು ಪಡ್ಕೊಳ್ತೀರಿ, ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ನೀವು ಹಣವನ್ನು ಪಡ್ಕೊಳ್ಬೇಕಾ, ಆರಾಮ್ಸೆ ನೀವು ಹಣವನ್ನು ಪಡ್ಕೊಳ್ಬೋದು. ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಒಂದು ಬಾರಿ ಯೋಚನೆ ಮಾಡಿ, ಯಾಕೆ ಪಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ಸ್ವಲ್ಪ ಥಿಂಕ್ ಮಾಡುವಂಥದ್ದು ಒಳ್ಳೆಯದು. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ನಂಗೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಯಾರ್ಯಾರ ಅಕೌಂಟಿಗೆ ಹಣ ಬಂದಿಲ್ಲ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ ಅಷ್ಟೇ. ಜಸ್ಟ್ ಇಷ್ಟೇ ನಾನು ಹೇಳುವಂಥದ್ದು. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ಲಿ ಇದೊಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಆ್ಯಂಡ್ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ನಾನೆಲ್ಲರಿಗೂ ಹೇಳುವಂಥದ್ದು, ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಜಾಸ್ತಿ ಏನೋ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಹತ್ರ ಅದು ಆಗಿಲ್ಲ, ನಾನು ಅದನ್ನ ಮಾಡ್ತಾ ಇಲ್ಲ, ಅಯ್ಯೋ ನೋ. ಜಸ್ಟ್ ಥಿಂಕ್ ಮಾಡಿ, ಏನು ಆಗ್ತಾ ಇದೆ ಅನ್ನುವಂಥದ್ದು ಥಿಂಕ್ ಮಾಡಿ. ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಾನು ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ. ಹಣ ಜಮೆ ಆಗುತ್ತೆ, ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪಡನ ಮಾಡಿ, ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಆಧಾರ್ ಕಾರ್ಡ್ ಅಪಡನ ಮಾಡಿ. ಜಸ್ಟ್ ಅಷ್ಟೇ. ನೀವು ಅಷ್ಟು ಮಾಡ್ತೀರಾ ಅಂತಂದರೆ ಆರಾಮ್ಸೆ ಯು ಕ್ಯಾನ್ ಗೆಟ್ ದ ಲಾರ್ಜ್ ಅಮೌಂಟ್ ಆಫ್ ಮನಿ ಅಂತ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಆಧಾರ್ ಕಾರ್ಡ್ ಅಪಡನ ಮಾಡಿ, ರೇಷನ್ ಕಾರ್ಡ್ ಅಪಡನ ಮಾಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ.
ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.